ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಯೋಜನೆಗೆ ಹಿಂದೇಟು ಹಾಕಿದ್ರ ಮುಖ್ಯಮಂತ್ರಿಗಳು. ಅಸಮಾಧಾನ ಹೆಚ್ಚಾಗುತ್ತಲೇ ಸೈಲೆಂಟ್ ಆಗ್ಬಿಟ್ರ ಹಾಗಾದ್ರೆ ಡಿಕೆ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ್ರ. ಸರ್ಕಾರದ ಕೆಲ ಸಚಿವರಿಂದಲೇ ಯೋಜನೆಗೆ ಅಪಸ್ವರ ಇದೆಯಾ? ಆ ರೀತಿ ಕಾಣಿಸ್ತಾ ಇದೆ ಬೆಳವಣಿಗೆ ನೋಡಿದ್ರೆ. ಯಾಕಂದ್ರೆ ಅಷ್ಟು ಬಲವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಯಾರು ಕೂಡ. ಡಿ ಕೆ ಶಿವಕುಮಾರ್ ಟೌನ್ಶಿಪ್ ಮಾಡಲಿ, ನಮ್ಮ ಬೆಂಬಲ ಇದೆ, ಆ ಥರ ಯಾರು ಹೇಳ್ತಿಲ್ಲ. ನೋಡೋಣ, ರೈತರು ಕೊಟ್ಟರೆ ಇಸ್ಕೊಳ್ಳೋಣ, ಇಲ್ಲಾಂದ್ರೆ ಸುಮ್ಮನೆ ಬಿಡೋಣ, ಆ ಲೆಕ್ಕದಲ್ಲಿ ಮಾತಾಡ್ತಿದ್ದಾರೆ. ರೈತರ ಹೋರಾಟ ಹೆಚ್ಚಾಗುತ್ತಲೇ ಯೋಜನೆಗೆ ಹಿಂದೇಟು ಹಾಕಿದ್ರೆ ಹಾಗಾದರೆ ಡಿಕೆಶಿ ಕಮಿಟಿ ರಚನೆ ಮಾಡಿ ವರದಿ ಬಂದ ಬಳಿಕ ಅದನ್ನು ಮುಂದುವರಿಸುವಂಥ ಪ್ಲ್ಯಾನನ್ನು ಡಿಕೆಶಿ ಮಾಡಿದ್ದಾರೆ. ನೀನು ಕೂಡ ವಿಧಾನಸೌಧದಲ್ಲಿ ಅದೇ ಹೇಳಿದರು ಅವರು. ಹಾಗೆ ಕೌಂಟರ್ ಕೊಟ್ಟರು ಪ್ರತಿಪಕ್ಷಗಳ ನಾಯಕರಿಗೆ. ನೋಡಿ, ಇಲ್ಲಿ ಭೂ ಸ್ವಾಧೀನಕ್ಕೆ ರೈತರು ತೀವ್ರ ವಿರೋಧ ಮಾಡ್ತಾ ಇದ್ದಾರೆ. ಮತ್ತೀಗ ದಳಪತಿಗಳು ಕೂಡ ಹೋರಾಟಕ್ಕಿಳಿದಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ರೈತರ ಮೇಲೆ ಅಲ್ಲಿ ಆಕ್ರೋಶ ವ್ಯಕ್ತವಾಯಿತು. ದೇವೇಗೌಡರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಈಗ ಮತ್ತಷ್ಟು ಬಲ ಸಿಗುತ್ತೆ ಆ ಹೋರಾಟಕ್ಕೆ. ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಕಾಂಗ್ರೆಸ್ಗೆ ಅದರಲ್ಲೂ ಡಿ ಕೆ ಶಿಗೆ ಡ್ಯಾಮೇಜ್ ಆಗ್ಬೋದು. ಬಟ್ ಅದನ್ನು ಬಹಳ ಬ್ಯಾಲೆನ್ಸಿಂಗ್ ಆಗಿ ಡಿ ಕೆ ಶಿವಕುಮಾರ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅಂದರೆ ಓಕೆ ಆಯಿತು, ಈಗ 80% ರೈತರು ಏನಾದರೂ ಭೂಮಿ ಕೊಡ್ಲಿಕ್ಕೆ ಮುಂದಾದರೆ ಹಿಂದೆ ಮುಂದೆ ನೋಡಿದ್ರೆ ಟೌನ್ಶಿಪ್ ಮಾಡೇ ಮಾಡ್ತಾರೆ. ಬಟ್ ಈಗ ಬಹುತೇಕವಾಗಿ ರೈತರು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ. ಬಟ್ ಮುಂದಿನ ಎರಡು ತಿಂಗಳ ಟೈಮ್ ಇದೆ ಅಲ್ವಾ. ಸಾಧಕ ಬಾಧಕ ಏನಿದೆ, ಅಲ್ಲಿ ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ ಏನಿದೆ, ಅದೆಲ್ಲವನ್ನು ರೆಡಿ ಮಾಡಿಕೊಂಡು ಒಂದು ವರದಿಯನ್ನು ಡಿ ಕೆ ಶಿವಕುಮಾರ್ ಕೊಡ್ತಾರೆ. ಅದ್ರ ಮೇಲೆ ಅಂತಿಮ ನಿರ್ಧಾರ ಮಾಡ್ತಾರೆ. ಕಂಪ್ಲೀಟಾಗಿ ಏನೋ ಡಿ ಕೆ ಶಿವಕುಮಾರ್ ಟೌನ್ಶಿಪ್ಪಿಂದ ಹಿಂದೆ ಸರಿದ್ರು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ತಾತ್ಕಾಲಿಕವಾಗಿ ಹಿಂದೆ ಸರಿದಿದ್ದಾರೆ ಅಷ್ಟೇ.